ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಹಾಗೂ ಜಿಂಬಾಬ್ವೆ ನಡುವಿನ ಸೂಪರ್ 8 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಬೃಹತ್ ಮೊತ್ತದ ಗೆಲುವನ್ನು ಪಡೆದುಕೊಂಡ ಬಳಿಕ ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧ ಸೂಪರ್ 8 ನ ಕೊನೆಯ ಪಂದ್ಯ ಆಡಲಿದೆ ನಮ್ಮ ಭಾರತ ತಂಡ. ಇದಕ್ಕೂ ಮುಂಚಿತವಾಗಿ ವೆಸ್ಟ್ ಇಂಡೀಸ್ ದಿಗ್ಗಜರಾದಂತಹ ವೇನ್ ಬ್ರಾವೋ, ಕ್ರಿಸ್ ಗೇಲ್, ಬ್ರಿಯಾನ್ ಲಾರಾ ಹಾಗೂ ಕಿರಣ್ ಪೋಲಾರ್ಡ್ ಅವರು ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಚಾನಲ್ ಕೂಡ ಒಂದು ತಪ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು, ಭಾರತ ಹಾಗೂ ಜಿಂಬಾಬ್ವೆ ನಡುವಿನ ಸೂಪರ್ 8 ಪಂದ್ಯ ರೋಚಕ ಮ್ಯಾಚ್ ಆಗಿತ್ತು. ಭಾರತ ಅದ್ಭುತ ಗೆಲುವನ್ನ ಪಡೆದುಕೊಂಡಿತ್ತು. ಭಾರತ ಜಿಂಬಾಬ್ವೆ ವಿರುದ್ಧ ಗೆಲುವನ್ನ ಪಡೆದುಕೊಂಡ ಬಳಿಕ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ ಸೂಪರ್ 8 ಪಂದ್ಯವನ್ನ ಆಡುತ್ತೆ. ಅದು ಅತಿ ಕ್ರೂಷಿಯಲ್ ಮ್ಯಾಚ್ ಆಗಿರುತ್ತೆ. ವೆಸ್ಟ್ ಇಂಡೀಸ್ ತಂಡನು ಕೂಡ ಗೆಲ್ಲಲೇಬೇಕಾದ ಪಂದ್ಯ, ಇತ್ತ ನಮ್ಮ ಭಾರತ ತಂಡನು ಕೂಡ ಗೆಲ್ಲಲೇಬೇಕಾದ ಪಂದ್ಯ. ಭಾರತ ಸೋತ್ರೆ ವರ್ಲ್ಡ್ ಕಪ್ ನಿಂದ ಹೊರಗುಳಿಲಿದೆ, ವೆಸ್ಟ್ ಇಂಡೀಸ್ ಸೋತರು ಕೂಡ ವರ್ಲ್ಡ್ ಕಪ್ ನಿಂದ ಹೊರಗುಳಿಲಿದೆ. ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಸೂಪರ್ 8 ಪಂದ್ಯಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಕ್ರಿಕೆಟ್ ದಿಗ್ಗಜರು ಈ ರೀತಿ ಹೇಳಿದ್ದಾರೆ ನೋಡಿ. ಮೊಟ್ಟ ಮೊದಲದಾಗಿ ಮಾತನಾಡಿದಂತ ವೆಸ್ಟ್ ಇಂಡೀಸ್ ದಿಗ್ಗಜ ಬ್ರಿಯಾನ್ ಲಾರಾ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಯಾರು ಕೊನೆ ಕ್ಷಣದ ಒತ್ತಡವನ್ನು ಸಮರ್ಥಿಕವಾಗಿ ನಿಭಾಯಿಸುತ್ತಾರೋ ಅವರೇ ಪಂದ್ಯವನ್ನು ಗೆಲ್ಲುತ್ತಾರೆ. ಭಾರತ ಒಂದು ಬಲಿಷ್ಠ ತಂಡ ಎಂಬುದನ್ನು ಒಪ್ಪಿಕೊಂಡರು ಪ್ರಸ್ತುತ ವೆಸ್ಟ್ ಇಂಡೀಸ್ ಆಡುತ್ತಿರುವ ಪವರ್ ಕ್ರಿಕೆಟ್ ಅನ್ನು ತಡೆಯುವುದು ಅಸಾಧ್ಯ ಅಂತ ಬ್ರಿಯಾನ್ ಲಾರಾ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ಕ್ರಿಸ್ ಗೇಲ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಹೌದು, ಅಭಿಷೇಕ್ ಶರ್ಮಾ ಅವರು ಜಿಂಬಾಬ್ವೆ ವಿರುದ್ಧ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ನೀಡಿದ್ರು. ಅಭಿಷೇಕ್ ಶರ್ಮಾಗಿಂತ ನಮ್ಮ ವೆಸ್ಟ್ ಇಂಡೀಸ್ ತಂಡದ ಬ್ಯಾಟರ್ಗಳು ತುಂಬಾನೇ ಭಯಂಕರವಾಗಿದ್ದಾರೆ. ಭಾರತದ ಎದುರು ನಮಗೆ ಬ್ಯಾಟಿಂಗ್ ಪಿಚ್ ಆದ್ರೆ ನಾವು 250ಕ್ಕಿಂತ ಹೆಚ್ಚು ಸ್ಕೋರ್ ಅನ್ನ ಮಾಡ್ತೀವಿ ಅಂತ ಕ್ರಿಸ್ ಗೇಲ್ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ವೇನ್ ಬ್ರಾವೋ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಭಾರತಕ್ಕೆ ಇದು ಗೆಲ್ಲಲೇಬೇಕಾದ ಪಂದ್ಯ, ಆದ್ದರಿಂದ ಭಾರತಕ್ಕೆ ತುಂಬಾನೇ ಪ್ರೆಸರ್ ಪಂದ್ಯ ಆಗಲಿದೆ. ನಾವು ಜಿಂಬಾಬ್ವೆ ವಿರುದ್ಧ 254 ರನ್ಗಳ ಬೃಹತ್ ಮೊತ್ತವನ್ನ ದಾಖಲಿಸಿದ್ದೇವೆ. ನಮ್ಮ ತಂಡದಲ್ಲಿ 11ನೇ ಕ್ರಮಾಂಕದವರೆಗೂ ಕೂಡ ಸಿಕ್ಸರ್ ಬಾರಿಸುವ ಆಟಗಾರರಿದ್ದಾರೆ ಅಂತ ವೇನ್ ಬ್ರಾವೋ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದಂತ ಕಿರಣ್ ಪೋಲಾರ್ಡ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಸೂರ್ಯಕುಮಾರ್ ಯಾದವ್ IPL ನಲ್ಲಿ ನಾಯಕತ್ವ ವಹಿಸುವುದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಭಾರತದ ಸ್ಪಿನ್ನರ್ ಅಕ್ಷರ್ ಪಟೇಲ್ ಜಿಂಬಾಬ್ವೆ ವಿರುದ್ಧ ಅದ್ಭುತ ಬೌಲಿಂಗ್ ಮಾಡಿದರೂ ಸಹ ನಮ್ಮ ವೆಸ್ಟ್ ಇಂಡೀಸ್ ಮೇಲೆ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡುವಲ್ಲಿ ಎಡವುತ್ತಾರೆ ಅಂತ ಕಿರಣ್ ಪೋಲಾರ್ಡ್ ಅವರು ಹೇಳಿದ್ದಾರೆ. ವೆಸ್ಟ್ ಇಂಡೀಸ್ ದಿಗ್ಗಜರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.